ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ಕಫ ನೆಗಡಿ ಕೆಮ್ಮಿಗೆ ಒಂದು ಮನೆ ಮದ್ದು ಮಾಡ್ತಾಯಿದ್ದೀನಿ. ನಿಮಗೆ ಈ ಮನೆ ಮದ್ದು ಹೆಲ್ಪ್ ಆಯಿತಾ ಅಂತ ಹೇಳಿ, ಹಾಗೆ ನೀವು ಯಾರಾದರೂ ಈ ಥರ ಯೂಸ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಇನ್ನೂ ಎಷ್ಟೊಂದು ಬೇರೆ ಬೇರೆ ಹೋಮ್ ರೆಮಿಡೀಸ್ನ ಮಾಡ್ತೀನಿ ಮನೇಲಿ ನಮಗೆ ಎಲ್ಲ ವರ್ಕ್ ಆಗುತ್ತೆ. ಯಾಕೆಂದರೆ ನಾನು ಚಿಕ್ಕ ವಯಸ್ಸಿಂದನೇ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀನಿ. ಹಾಗಾಗಿ ನಮಗೆ ವರ್ಕ್ ಆಗುತ್ತೆ. ನಿಮಗೇನಾದರೂ ವೀಡಿಯೋಸ್ ಬೇಕಂದರೆ ಕಮೆಂಟ್ ಮಾಡಿ, ನಾನು ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ಮಾಡ್ತೀನಿ ಕಫ ಕೆಮ್ಮು ನೆಗಡಿಗೋಸ್ಕರ. ಈ ಸೊಪ್ಪಿನ ಹೆಸರು ನಾಗದಾಳಿ ಸೊಪ್ಪು. ಮಂಡ್ಯ ಕಡೆ ನಾಗದಾಳಿ ಅಂತಲೇ ಕರೆಯೋದು, ಮತ್ತು ಸನ್ನಿ ಸೊಪ್ಪು ಅಂತ ಕರೀತಾರೆ ಕೆಲವು ಕಡೆ. ನನಗೆ ಎರಡು ಹೆಸರೇ ಗೊತ್ತಿರೋದು. ನೆಕ್ಸ್ಟ್ ಇದು ಎಲ್ಲರ ಮನೆ ಮುಂದೆ ಇದ್ದೇ ಇರುತ್ತೆ ಹಳ್ಳಿ ಕಡೆ, ಬಟ್ ಇಲ್ಲಿ ನಮಗಂತೂ ಸಿಕ್ಕಲ್ಲ. ಯಾರ್ದೋ ಮನೆ ಮುಂದೆ ಇತ್ತು, ನಾನು ಅವ್ರನ್ನ ಕೇಳಿ ತೊಗೊಬಂದೆ. ಜಾಸ್ತಿ ಯೂಸ್ ಮಾಡಬಾರ್ದು ಈ ಸೊಪ್ಪು. ಅಪರೂಪಕ್ಕೆ ವರ್ಷಕ್ಕೆ ಒಂದು ಸಲ ಅಷ್ಟೇ ಯೂಸ್ ಮಾಡ್ಕೋಬೇಕು. ಗರ್ಭಿಣಿಯರಂತೂ ಯೂಸ್ ಮಾಡಲೇಬಾರ್ದು. ಇನ್ನು ಹಳ್ಳಿ ಕಡೆ ಎಲ್ಲರ ಮನೆ ಮುಂದೆ ಇರುತ್ತೆ. ಯಾವುದೋ ಕೀಟಗಳು ಬರಬಾರ್ದು, ಮನೆ ಮುಂದೆ ಹಾವು ಬರಲ್ಲ ಅಂತ ಹೇಳ್ತಾರೆ ಈ ಸೊಪ್ಪು ಗಿಡ ಇದ್ದರೆ. ಬಾಣಂತಿರಿಗೆ ನಾಗದಾಳ ಸೊಪ್ಪು ಯೂಸ್ ಮಾಡ್ತಾರೆ. ಹೇಗೆ ಅಂದರೆ ಅವ್ರಿಗೆ ಸನ್ನಿ ಆಗಿರುತ್ತೆ, ಅಂದರೆ ನಡುಕ ಚಳಿ ಜಾಸ್ತಿ ಆಗಿರುತ್ತೆ. ಆ ಟೈಮಲ್ಲಿ ಈ ನಾಗದಾಳ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ನೀರು ಕುದಿಸ್ಬಿಟ್ಟು ಆ ನೀರಲ್ಲಿ ಸ್ನಾನ ಮಾಡಿಸ್ತಾರೆ. ಒಂದು ಅರ್ಧ ಸ್ಪೂನಷ್ಟು ಕುಡಿಯೋಕ್ಕೂ ಕೊಡ್ತಾರೆ. ಮತ್ತು ಚೆನ್ನಾಗಿ ಚಚ್ಚಿರೋದನ್ನ ಸ್ವಲ್ಪ ಹತ್ತಿಲಿ ಸುಮ್ಮನೆ ಹಿಂಗೆ ಲೈಟಾಗಿ ಹಚ್ಬಿಟ್ಟು ಕಿವಿಲಿಡ್ತಾರೆ, ಶೀತ ಎಲ್ಲ ಹೇಳ್ಕೊಳ್ಳುತ್ತೆ ಅಂತ. ಇನ್ನು ಕಫ ಆಗಿದ್ದರೆ ಹೇಗೆ ಯೂಸ್ ಮಾಡಬೇಕಂದ್ರೆ, ಚೆನ್ನಾಗಿ ಚಚ್ಬಿಟ್ಟು ರಸ ತೊಗೊಂಡು 1 ಸ್ಪೂನು ನಾಗದಾಳೆ ರಸಕ್ಕೆ 1 ಸ್ಪೂನ್ ಜೇನುತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಖಾಲಿ ಹೊಟ್ಟೆಲ್ಲೇ ಕುಡಿಯೋಕ್ಕೆ ಕೊಡಬೇಕು. ಇದು ಕುಡಿದಾದ್ಮೇಲೆ ಅರ್ಧ ಗಂಟೆ ನೀರು ಬೇರೆ ಏನೂ ಥರದ್ದೂ ತೊಗೋಬಾರ್ದು. ಮತ್ತು ಒಂದು ಸಲ ತೊಗೊಂಡ್ಮೇಲೆ 2-3 ದಿನ ಬಿಟ್ಟು ಮತ್ತೆ ಇನ್ನೊಂದು ಸಲ ಇನ್ನೊಂದು ಸ್ಪೂನ್ ಅಷ್ಟು ರಸನ ತೊಗೋಬೇಕಾಗುತ್ತೆ ಅಷ್ಟೇ. ಇನ್ನು ಜಾಸ್ತಿ ಯೂಸ್ ಮಾಡಬಾರ್ದು. ಇನ್ನು 1 ವರ್ಷವರೆಗೂ ನಾವು ಇದನ್ನು ಯೂಸೇ ಮಾಡಲ್ಲ. ನಾನು ಈ ಥರ ಕೊಟ್ಟಮೇಲೆ ನನ್ನ ಮಗನ ಕಫ ಹೋಯಿತು. ಅವನು ಕೊಡೋವಾಗಲೇ ನಾನು ಈ ವಿಡಿಯೋ ಮಾಡಿದ್ದು. ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.